ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ. ನಾಳಿನ ಸಂಚಿಕೆನಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ. ಫ್ರೆಂಡ್ಸ್, ನಾಳಿನ ಸಂಚಿಕೆ ಅಂತೂ ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಹೊಸದಾಗಿ ಅಪ್ಡೇಟ್ ಸಿಕ್ಕಿದೆ ಫ್ರೆಂಡ್ಸ್. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ. ಹಾಗೇನೆ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಕೂಡ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ಗೆ ಸಬ್ಸ್ಕ್ರೈಬರ್ಸ್ ಅವಶ್ಯಕತೆ ತುಂಬಾನೇ ಇದೆ ಫ್ರೆಂಡ್ಸ್. ತುಂಬಾನೇ ಹೆಲ್ಪ್ ಆಗುತ್ತೆ ನಿಮ್ಮಿಂದ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಇನ್ನೇನು ಈ ಕಡೆ ಭೂಮಿ ಅಜಿತ್ ರೂಮಿಗೆ ಹಾಲ್ ಕೊಡೋದಕ್ಕೆ ಅಂತ ಹೋಗಿರ್ತಾಳಲ್ವಾ. ಬೇಗ ಹೋಗ್ಬಿಟ್ಟು ಅಜಿತ್ಗೆ ಹಾಲನ್ನ ಕೊಟ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಮಾತಾಡ್ಕೊಂಡು ಮತ್ತೆ ಭೂಮಿ ಅಜಿತ್ ರೂಮಿಂದ ಆಚೆ ಬಂದ್ಬಿಡ್ತಾಳೆ. ಯಾಕಂದ್ರೆ ಬೆಳಗಾದ್ರೆ ಭೂಮಿಗೆ ವ್ರತ ಮಾಡಕ್ಕಿರುತ್ತಲ್ವಾ, ಹಾಗಾಗಿ ಬೇಗ ಮಲ್ಕೋಬೇಕು ಅಂತ ಹೇಳ್ಬಿಟ್ಟು ಭೂಮಿ ಅಜಿತ್ ರೂಮಿಂದ ಆಚೆ ಬಂದಿರ್ತಾಳೆ. ಆದ್ರೆ ಈ ಕಡೆ ಅಜಿತ್ ವಿಲ ಅಂತ ಒದ್ದಾಡ್ತಿರ್ತಾನೆ. ಕೈಗೆ ಬಂದಿತ್ತು ಬಾಯಿಗೆ ಬರ್ಲಿಲ್ವಲ್ಲ, ಹಿಂಗ್ ಬಂದ್ ಹಂಗ್ ಹೋಗ್ಬಿಟ್ಲಲ್ಲ. ಅಲ್ಲ, ಈ ಭೂಮಿ ಇಡೀ ರಾತ್ರಿ ಇಲ್ಲೇ ಇದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ಹಾಗೆ ಹೀಗೆ ಅನ್ಕೊಂಡು ಈ ಕಡೆ ಅಜಿತ್ ಕೂಡ ಒದ್ದಾಡ್ತಿರ್ತಾನೆ. ಯಾಕಂತ ಹೇಳಿದ್ರೆ ಈ ಕಡೆ ಶ್ರವಣ್ ಮತ್ತೆ ಸತ್ಯ ಆಗಿರ್ಬೋದು, ನಚಿಕೇತ್ ಆಗಿರ್ಬೋದು, ಎಲ್ರು ಕೂಡ ಸೇರ್ಕೊಂಡು ಭೂಮಿ ಮತ್ತೆ ಅಜಿತ್ ನ ಇವತ್ತು ಒಂದೇ ಮನೆಯಲ್ಲಿ ಒಂದೇ ರೂಮ್ ಅಲ್ಲಿ ಮಲ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ವ್ಯವಸ್ಥೆ ಮಾಡಿರ್ತಾರೆ. ಹೇಗಾದ್ರೂ ಆಗ್ಲಿ ನಿಂಗವಜ್ಜಿಗೆ ಗೊತ್ತಾಗ್ದಿರೋ ಹಾಗೇನೆ ಭೂಮಿ ಮತ್ತೆ ಅಜಿತ್ ಒಂದೇ ರೂಮ್ ಅಲ್ಲಿ ಇರೋ ತರ ವ್ಯವಸ್ಥೆ ಮಾಡಿರ್ತಾರೆ. ಆದ್ರೆ ಭೂಮಿ ಮಾತ್ರ ಬೆಳಿಗ್ಗೆ ಎದ್ರೆ ವ್ರತ ಮಾಡ್ಬೇಕಲ್ವಾ, ಹಾಗಾಗಿ ಹೇಗೋ ಒಂದು ಎಸ್ಕೇಪ್ ಆಗಿ ಆಚೆ ಬಂದಿರ್ತಾಳೆ. ಈ ಕಡೆ ಅಜಿತ್ ಮಾತ್ರ ಒದ್ದಾಡ್ತಿರ್ತಾನೆ. ಅಯ್ಯೋ, ಭೂಮಿ ಹತ್ರ ಒಂದ್ 10 ನಿಮಿಷ ಕೂಡ ಮಾತಾಡಕ್ ಆಗಿಲ್ವಲ್ಲ. ಹಾಗೆ ಹೇಗೆ ಅನ್ಕೊಂಡು ಈ ಕಡೆ ಅಜಿತ್ ಕೂಡ ಸಫರ್ ಮಾಡ್ತಿರ್ತಾರೆ. ಇನ್ನೊಂದ್ ಕಡೆ ಭೂಮಿ ಸೀದಾ ಶಾರದನ್ ರೂಮಿಗೆ ಹೋಗ್ತಾಳೆ. ಯಾಕಂದ್ರೆ ಈ ಕಡೆ ನಿಂಗವಜ್ಜಿ ಮನೆಯಲ್ಲಿ ಶಾರದನ್ ರೂಮಲ್ಲೇ ಭೂಮಿ ಪ್ರತಿದಿನ ಮಲಗೋದು, ಹಾಗಾಗಿ ಸೀದಾ ಶಾರದನ್ ರೂಮಿಗೆ ಹೋಗ್ಬಿಡ್ತಾಳೆ. ಶಾರದನ್ ರೂಮಲ್ಲಿ ಶ್ರವಣ್ ಆಲ್ರೆಡಿ ಕುತ್ಕೊಂಡಿರ್ತಾನೆ. ಶ್ರವಣ್ ಪ್ಲಾನ್ ಮಾಡಿನೇ ಭೂಮಿನ ಅಜಿತ್ ರೂಮಿಗೆ ಕಳ್ಸಿರ್ತಾರೆ. ಆದ್ರೆ ಈ ಕಡೆ ಭೂಮಿ ಹಿಂಗ್ ಹೋಗ್ಬಿಟ್ಟು ಹಂಗ್ ಬಂದ್ಲಲ್ಲ. ಶ್ರವಣ್ಗೆ ಭೂಮಿ ಬಂದ ತಕ್ಷಣ ಮತ್ತೆ ಆಶ್ಚರ್ಯ ಆಗತ್ತೆ. ಈ ಕಡೆ ಭೂಮಿ ಬಂದ ತಕ್ಷಣ, ಅಲ್ಲ ಭೂಮಿ ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಈ ಕಡೆ ಶ್ರವಣ್ ಕೇಳ್ತಾರೆ. ಆದ್ರೆ ಈ ಕಡೆ ಭೂಮಿ ಇದ್ದವಳು, ದೊಡ್ಡ ಸಾಹೇಬ್ರೆ, ನಾನು ಅಜಿತ್ ಸಾಹೇಬ್ರಿಗೆ ಹಾಲು ಕೊಟ್ಟಾಯ್ತು, ತುಂಬಾನೇ ಮಾತಾಡಿದ್ದು ಆಯ್ತು, ಇನ್ನೇನಾದ್ರೂ ಜಾಸ್ತಿ ಹೊತ್ತು ಇದ್ಬಿಟ್ರೆ ನಿಂಗವಜ್ಜಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಸಾಹೇಬ್ರೆ ಅಷ್ಟೇ ಕತೆ. ಅದಕ್ಕೆ ಬೇಗ ಹಾಲ್ ಕೊಟ್ಬಿಟ್ಟು ಬೇಗ ಬೇಗ ಮಾತಾಡ್ಕೊಂಡು ಬಂದ್ಬಿಟ್ಟೆ ಸಾಹೇಬ್ರೆ ಅಂತ ಹೇಳಿ ಈ ಕಡೆ ಭೂಮಿ ಶ್ರವಣ್ ಹತ್ರ ಹೇಳ್ತಿರುವಾಗ ಶ್ರವಣ್ಗೆ ಮತ್ತೆ ಇದೆಂತಪ್ಪ ಪೇಚಾಟ ಅಂತ ಹೇಳ್ಕೊಂಡು ತಲೆ ತಲೆ ತೆಚ್ಕೊಂತಿರ್ತಾನೆ. ಯಾಕಂದ್ರೆ ಅಜಿತ್ ಮತ್ತೆ ಭೂಮಿ ಒಂದೇ ರೂಮ್ ಅಲ್ಲಿ ಇರ್ಬೇಕು, ಇಬ್ರು ಕೂಡ ಮನಸ್ಸಿಚ್ಚಿ ಮಾತಾಡ್ಬೇಕು ಅಂತ ಒಂದು ಶ್ರವಣ್ ಪ್ಲಾನ್ ಆಗಿರುತ್ತೆ. ಹಾಗೇನೆ ನಚಿಕೇತ್ ಮತ್ತೆ ಸತ್ಯಣ್ಣನ ಸಹಾಯದಿಂದ ಭೂಮಿ ಮತ್ತೆ ಅಜಿತ್ ಒಂದೇ ರೂಮ್ ಅಲ್ಲಿ ಮಲ್ಕೊಬೇಕು, ಮನಸ್ಸಿಚ್ಚಿ ಇಬ್ರು ಕೂಡ ಮಾತಾಡ್ಕೋಬೇಕು ಅಂತ ಒಂದು ಪ್ಲಾನ್ ಆಗಿರುತ್ತೆ. ಆದ್ರೆ ಭೂಮಿ ನೋಡಿದ್ರೆ ಹಿಂಗ್ ಹೋಗ್ ಹಂಗ್ ಬಂದ್ಬಿಟ್ಲಲ್ಲ, ಏನಪ್ಪಾ ಮಾಡೋದು ಅಂತ ಈ ಕಡೆ ಶ್ರವಣ್ ಮಾತ್ರ ಸ್ವಲ್ಪ ಟೆನ್ಷನ್ ಆಗಿರ್ತಾನೆ. ಆದ್ರೆ ಈ ಕಡೆ ಭೂಮಿ ಪಟಪಟ ಅಂತ ಮಾತಾಡ್ತಿರ್ತಾಳೆ ದೊಡ್ಡ ಸಾಹೇಬ್ರ ಹತ್ರ. ದೊಡ್ಡ ಸಾಹೇಬ್ರೆ, ಏನ್ ಗೊತ್ತಾ, ನಿಂಗವಜ್ಜಿ ಏನಾದ್ರು ಗೊತ್ತಾಗ್ಬಿಟ್ರೆ, ನಾನೇನಾದ್ರು ಅಜಿತ್ ಸಾಹೇಬ್ ರೂಮಿಗೆ ಹೋಗಿದ್ದು ಅಂತ ಗೊತ್ತಾಗ್ಬಿಟ್ರೆ ಹೋಗಿದ್ದು ಉಪ್ಪಿನಕಾಯಿ ಹಾಕ್ಬಿಡ್ತಾರೆ. ಅಯ್ಯಪ್ಪ, ಅವ್ರ ಸಾವಾಸನೆ ಬೇಡ, ಅದಕ್ಕೆ ಬೇಗ ಬಂದ್ಬಿಟ್ಟೆ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಸಡನ್ ಆಗಿ ಹೇಳ್ಬಿಡ್ತಾಳೆ. ಅಲ್ಲ ಭೂಮಿ, ನೀನು ಅಜಿತ್ ಒಂದೇ ರೂಮಲ್ಲಿ ಇರ್ಬೇಕು ಅಂತ ನಾನ್ ಎಷ್ಟು ಕಷ್ಟಪಟ್ಟೆ ಗೊತ್ತಾ ನಿನ್ಗೆ. ನೀನ್ ನೋಡಿದ್ರೆ ಹಿಂಗ್ ಹೋಗ್ಬಿಟ್ಟು ಹಂಗ್ ಬಂದಿದ್ಯಲ್ಲ, ಏನ್ ಹೇಳ್ಬೇಕು ನಿನ್ಗೆ, ನಾನ್ ಎಷ್ಟು ಕಷ್ಟಪಟ್ಟಿದ್ದೆ ಗೊತ್ತಾ ಭೂಮಿ ಅಂತ ಈ ಕಡೆ ಶ್ರವಣ್ ಪೆಚಾಟದಿಂದ ಭೂಮಿ ಹತ್ರ ಹೇಳ್ತಿರುವಾಗ, ಅಲ್ಲ ಸಾಹೇಬ್ರೆ ಅದು ಅಂತ ಹೇಳ್ಬಿಟ್ಟು ರಾಗ ಎಳಿತಿರ್ತಾಳೆ. ಭೂಮಿ, ಅದು ಅಲ್ಲ ಇದು ಅಲ್ಲ, ಸುಮ್ನೆ ರಾಗ ಎಳಿಬೇಡ, ಮೊದ್ಲು ನೀನ್ ಇಲ್ಲಿಂದ ಹೋಗು ಭೂಮಿ, ಮೊದ್ಲು ನೀನ್ ಇಲ್ಲಿಂದ ಹೋಗು 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 ಭೂಮಿ ಅಂತ ಹೇಳ್ಬಿಟ್ಟು ತಳ್ಳಿಬಿಡ್ತಾನೆ ಶ್ರವಣ ಈ ಕಡೆ ರೂಮಿಂದ. ನಾನು ಶಾರದನ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಭೂಮಿನ ತಳ್ಳಿದಾಗ ಭೂಮಿ ಆಚೆ ಹೋಗ್ಬಿಟ್ಟು, ಅಯ್ಯೋ ಏನಪ್ಪಾ ಮಾಡೋದು, ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು, ವ್ರತ ಮಾಡ್ಬೇಕು. ದೊಡ್ಡ ಸಾಹೇಬ್ರು ನೋಡಿದ್ರೆ ನನ್ನ ರೂಮಿಂದ ಆಚೆ ತಳ್ಳಿಬಿಟ್ರಲ್ಲ. ಅಲ್ಲ, ಸಾಹೇಬ್ರ ರೂಮಿಂದ ಹೇಗಾದ್ರೂ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದ್ರೆ ಶಾರದಮ್ಮನ್ ಜೊತೆ ಮಲ್ಕೊಂಡು ಬೆಳಿಗ್ಗೆ ಬೇಗ ಎದ್ದೇಳೋಣ ಅಂದ್ರೆ ಇಲ್ಲಿ ನೋಡ್ದೆ ದೊಡ್ಡ ಸಾಹೇಬ್ರು ನನ್ನ ಆಚೆ ತಬ್ಬಿಟ್ರಲ್ಲ, ಏನಪ್ಪಾ ಮಾಡೋದು, ಮತ್ ಹೇಗಪ್ಪ ನಮ್ ಸಾಹೇಬ್ರ ಹತ್ರ ಹೋಗೋದು, ಆ ರೂಮಿಗೆ ಹೇಗಪ್ಪ ಹೋಗೋದು ಅಂತ ಹೇಳಿ ಈ ಕಡೆ ಪೇಚಾಡ್ತಿರ್ತಾಳೆ ಭೂಮಿ. ಇನ್ನೊಂದ್ ಕಡೆ ಈ ದೇವಯ್ಯನಿ ನಾಳೆ ಹೇಗಿದ್ರು ಭೂಮಿ ದೇವಸ್ಥಾನಕ್ಕೆ ಹೋಗೋದು, ಹುತ್ತದ ಹತ್ರ ಹೋಗೋದು ಗೊತ್ತಾಗಿರುತ್ತಲ್ವಾ. ಹೇಗಾದ್ರೂ ಮಾಡಿ ಭೂಮಿನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾಳೆ. ಹಾಗೇನೆ ಭದ್ರಂಗೂ ಕೂಡ ಒಂದು ವಿಷಕಾರಿ ಹಾವನ್ನ ತರೋದಕ್ಕೂ ಕೂಡ ಹೇಳಿರ್ತಾಳೆ. ಏನ್ ಈ ಭದ್ರನ್ ಪತ್ತೆನೇ ಇಲ್ಲಲ್ಲ, ಒಂದ್ ಫೋನ್ ಕೂಡ ಮಾಡಿಲ್ವಲ್ಲ, ಏನು ವಿಷಕಾರಿ ಹಾವನ್ನ ಅರೇಂಜ್ ಮಾಡಿದನೋ ಏನ್ ಕತೆನೋ. ಇವನ್ಗೆ ಒಂದ್ ಕೆಲ್ಸ ಹೇಳಿದ್ರೆ ನಟ್ಟಗ್ ಮಾಡಲ್ಲ, ಮಾಡಿದನೋ ಬಿಟ್ಟಿದನೋ ಏನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕಾಲ್ ಮಾಡೋಣ ಅಂತ ಹೇಳ್ಬಿಟ್ಟು ಫೋನ್ ತಗೊಂಡು ಭದ್ರಂಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡ್ಬಿಟ್ಟು, ದೇವಯ್ಯನಿ ಭದ್ರ, ನಾನ್ ಹೇಳಿದ ಕೆಲ್ಸ ಆಯ್ತು ಅಂದಾಗ, ಏನ್ ಮೇಡಮ್ ಅಂತ ಆ ಕಡೆ ಭದ್ರ ಏನು ಗೊತ್ತಿಲ್ದಿರೋ ತರ ಕೇಳ್ಬಿಡ್ತಾನೆ. ಏನ್ ಭದ್ರ ಹೀಗೆ ಹೇಳ್ತಿದ್ಯಾ, ಎಲ್ಲ ಮರ್ತೋಗ್ಬಿಟ್ಯಾ, ಏನು ಪಾರ್ಟಿ ಮಾಡ್ಕೊಂಡಿದ್ಯಾ, ಏನಾದ್ರೂ ಒಂದ್ ಕೆಲ್ಸ ಹೇಳಿದ್ರೆ ನೆಟ್ಟಗ್ ಮಾಡ್ತೀಯಾ, ಹಾಗೆ ಹೀಗೆ ಅಂತ ಕಡೆ ದೇವಯ್ಯನೇ ರೇಗ್ತಿರುವಾಗ, ಏನ್ ಹೇಳಿ ಮೇಡಮ್ ಅಂತ ಆ ಕಡೆ ಭದ್ರ ಕೇಳ್ತಿರ್ತಾನೆ. ಅದೇ ಕಣೋ, ಹಾವ್ ತರ ಕೇಳಿದ್ನಲ್ಲ ಭೂಮಿನ ಸಾಯಿಸಕ್ಕೆ ಅಂತ ಹೇಳಿದಾಗ, ಓ ಅದಾ ಮೇಡಮ್, ಅದು ಆಲ್ರೆಡಿ ರೆಡಿ ಆಗಿದೆ ಮೇಡಮ್, ನೀವೇನು ವರಿ ಮಾಡ್ಬೇಡಿ, ನಾನು ಅಲ್ಲಿಗೆ ಒಬ್ಬ ವ್ಯಕ್ತಿನ ಕಳಿಸ್ತೀನಿ ಹಾವಾಡಿಗನ. ಆ ಹಾವು ಭೂಮಿಗೆ ಏನಾದ್ರೂ ಒಂದು ಚೂರು ಕಚ್ಬಿಟ್ರೆ ಅಲ್ಲೇ ಸ್ಪಾಟ್ ಅಲ್ಲಿ ಡೆತ್ ಆಗ್ಬಿಡ್ತಾಳೆ, ಅವಳು ಇಲ್ಲ ಅಂತಾನೆ ಅನ್ಕೊಂಬಿಡಿ, ನೀವೇನು ಟೆನ್ಷನ್ ಮಾಡ್ಕೊಂಬಿಡಿ ಅಂತ ಈ ಕಡೆ ಭದ್ರ ಹೇಳಿದಾಗ ಈ ಕಡೆ ದೇವಯ್ಯನಿಗೆ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ತರ ಸಿಕ್ಕಾಬಟ್ಟೆ ಖುಷಿ ಆಗ್ಬಿಡ್ತಾಳೆ. ಹೌದಾ, ಓಕೆ ಓಕೆ, ನಾನು ಜಾಸ್ತಿ ಹೊತ್ತು ಮಾತಾಡ್ಲಿಕ್ಕೆ ಆಗಲ್ಲ, ಇಲ್ಲಿ ಎಲ್ರು ಇರ್ತಾರೆ, ಸರಿ ಸರಿ ಮತ್ತೆ ಕಾಲ್ ಮಾಡ್ತೀನಿ ಅಂತ ಪಟ್ಟಂತ ದೇವಯ್ಯನಿ ಕಾಲ್ ಅನ್ನ ಕಟ್ ಮಾಡ್ತಾಳೆ. ಇನ್ನೊಂದ್ ಕಡೆ ಈ ದೇವಯ್ಯನಿ, ಭೂಮಿ ಎಷ್ಟು ಮೆರಿತಾ ಇದ್ಯಲ್ಲ, ನಾಳೆ ಎಲ್ಲದಕ್ಕೂ ಅಂತ್ಯ ಹಾಡ್ತೀನಿ ಕಣೆ, ನೀನೇನಾದ್ರೂ ಈ ಮನೆಯಲ್ಲಿ ಶ್ರವಣ್ ಮಗಳು ನೀನೇ ಮನಸ್ವಿನಿ ಅಂತ ಗೊತ್ತಾಗ್ಬಿಟ್ರೆ ನನ್ ಕತೆ ಮುಗ್ದೆ ಹೋಯ್ತು, ನನ್ಗೆ ಈ ಮನೆಯಲ್ಲಿ ಇರೋ ಅವಕಾಶನೂ ಇರಲ್ಲ, ನನ್ ಮಗಳು ಅಂಜು ಮದ್ವೆ ನಚಿಕೇತ್ ಜೊತೆ ಮದ್ವೆನೂ ಆಗಲ್ಲ, ಯಾವ ಕಾರಣಕ್ಕೂ ನೀನಂತೂ ಬದುಕಬಾರ್ದು. ಭೂಮಿ, ಒಂದು ಸಲ ನೀನು ಸತ್ತೋಗ್ಬಿಟ್ರೆ ನಾನು ಹಾಯಾಗಿರ್ಬೋದು ಅಂತ ಹೇಳ್ಬಿಟ್ಟು ಈ ಕಡೆ ದೇವಯ್ಯನಿ ಸಿಕ್ಕಾಬಟ್ಟೆ ಖುಷಿಯಿಂದ ಮೆರಿತಿರ್ತಾಳೆ.
ಇನ್ನ ಶಾರದಂಗೆ ಏನಾದ್ರು ನೆನ್ಪ್ ಬಂದ್ಬಿಟ್ರೆ ಅಷ್ಟೇ ಕತೆ. ಶಾರದನ್ ಕತೆ ಮತ್ತೆ ನೋಡ್ಕೋತೀನಿ. ಮೊದ್ಲು ನೀನ್ ಸಾಯ್ಬೇಕು ಕಣೆ. ನೀನ್ ಸತ್ರೆ ನನ್ಗೆ ಈ ಮನೆಯಲ್ಲಿ ಉಳಿಗಾಲ ಕಣೆ. ನೀನ್ ಯಾವ ಕಾರಣಕ್ಕೂ ಬದುಕಬಾರ್ದು ಅಂತ ಹೇಳಿ ಈ ಕಡೆ ದೇವಯಾನಿ ಕತ್ತಿ ಮಸಿತಿರ್ತಾಳೆ ಮನ್ಸಲ್ಲಿ. ಯಾಕಂದ್ರೆ ಇಲ್ಲಿ ಭೂಮಿನ ಮೊದ್ಲು ಮುಗಿಸ್ಬಿಟ್ರೆ ನಚಿಕೇತ್ ಹೇಗಿದ್ರು ಈಗ ಅಂಜನನ ತುಂಬಾನೇ ಪ್ರೀತಿ ಮಾಡ್ತಿರ್ತಾನೆ, ಕೇರ್ ಮಾಡ್ತಿರ್ತಾನೆ. ನಚಿಕೇತ್ಗೆ ಅಂಜನನ ಕೊಟ್ಟು ಮದ್ವೆನೂ ಮಾಡ್ಬೋದು. ಭೂಮಿನ ಕೊಲೆ ಮಾಡಿದ್ರೆ ಶ್ರವಣ್ ಮಗಳು ಭೂಮಿ ಅಂತ, ಶ್ರವಣ್ ಮಗಳು ಮನಸ್ವಿನಿ ಅಂತಾನೂ ಕೂಡ ಮನೆಯವ್ರಿಗೆ ಯಾರಿಗೂ ಕೂಡ ಗೊತ್ತಾಗಲ್ಲ. ಆಸ್ತಿ ಪಾಲು ಕೂಡ ದೇವಯಾನಿಗೆ ಸೇರತ್ತೆ. ಆಮೇಲೆ ಈ ಕಡೆ ಶಾರದನ ವಿಷಯದಲ್ಲಿ ದೇವಯಾನಿ ಮಾಡಿರುವಂತ ತಪ್ಪು ಎಲ್ಲವನ್ನೂ ಕೂಡ ಮುಚ್ಚಾಕೋದಿಕ್ಕೆ ದೇವಯಾನಿ ರೆಡಿ ಆಗ್ತಾಳೆ. ಮೊದ್ಲು ಭೂಮಿನ ಯಾವ ಕಾರಣಕ್ಕೂ ಮುಗಿಸ್ಬೇಕು, ಅದಾದ ನಂತರ ಶಾರದನ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಕೆಚ್ ಆಗ್ತಿರ್ತಾಳೆ. ಇದಾದ ನಂತರ ಇನ್ನೊಂದ್ ಕಡೆ ಭೂಮಿ ಮತ್ತೆ ಅಜಿತ್ ರೂಮ್ ಕಡೆ ವಾಪಸ್ ಬರ್ತಿರ್ತಾರೆ. ಆದ್ರೆ ಈ ಕಡೆ ನಚಿಕೇತ್ ಮತ್ತೆ ಸತ್ಯಣ್ಣ ಭೂಮಿನ ಅಜಿತ್ ರೂಮ್ ಅಲ್ಲಿ ಬಿಟ್ಟು ಬಂದಿರ್ತಾರೆ. ಆದ್ರೆ ಭೂಮಿ ಯಾವ ಕ್ಷಣದಲ್ಲಿ ಅಜಿತ್ ರೂಮ್ ಇಂದ ಶ್ರವಣ್ ರೂಮಿಗೆ ಹೋದ್ರು ಅಂತ ಇವ್ರಿಗೆ ಗೊತ್ತಾಗಿರಲ್ಲ. ಆ ಕಡೆಯಿಂದ ಮತ್ತೆ ಅಜಿತ್ ರೂಮಿಗೆ ವಾಪಸ್ ಬರ್ತಿರ್ತಾರೆ. ಇವಳನ್ನ ನೋಡ್ಬಿಟ್ಟು ಅಯ್ಯೋ ಭೂಮಿ ನೀನೆಲ್ಲಿ ಹೋಗಿದ್ದೆ, ನೀನೇನೋ ಅಜಿತ್ ರೂಮ್ ಅಲ್ಲೇ ಇರ್ಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಏನೋ ಪ್ಲಾನ್ ಮಾಡಿದ್ರೆ ನೀನು ಅಜಿತ್ ನ ಬಿಟ್ಟು ಎಲ್ಲಿ ಹೋಗಿದ್ದೆ ಅಂತ ಹೇಳಿ ಈ ಕಡೆ ನಚಿಕೇತ್ ಮತ್ತೆ ಸತ್ಯಣ್ಣ ಕೂಡ ಭೂಮಿಗೆ ಪ್ರಶ್ನೆ ಮಾಡ್ತಿರ್ತಾರೆ. ಆಗ ಈ ಕಡೆ ಭೂಮಿ ಇದ್ದವಳು ಅಯ್ಯೋ ಸತ್ಯಣ್ಣ ಅದೊಂದ್ ದೊಡ್ಡ ಕತೆ. ನಾನು ಸಾಹೇಬ್ರಿಗೆ ಹಾಲ್ ಕೊಟ್ಬಿಟ್ಟು ಶಾರದಮ್ಮನ್ ರೂಮಿಗೆ ಹೋದೆ. ಈ ಕಡೆ ಅಜಿತ್ ಸಾಹೇಬ್ರು ನನ್ನ ರೂಮಿಂದ ಹೋಗ್ಬಿಡ್ತಿರ್ಲಿಲ್ಲ. ಅಲ್ಲಿ ನೋಡಿದ್ರೆ ಶ್ರವಣ್ ಸಾಹೇಬ್ರು ನನ್ನನ್ನ ಅಲ್ಲಿಂದ ಗಬ್ಬಿಟ್ರು. ನಾನು ಎಲ್ಲಿಗೆ ಹೋಗ್ಲಿ ಸತ್ಯಣ್ಣ, ಸಾಹೇಬ್ರು ರೂಮಿಗೆ ಹೋಗ್ಬೇಕಾಗಿದೆ. ನಿಂಗವ್ವಜ್ಜಿ ಏನಾದ್ರು ನೋಡಿದ್ರೆ ನನ್ ಕತೆ ಅಷ್ಟೇ ಅಂತ ಹೇಳ್ಕೊಂಡು ತಲೆ ಬಿಸಿ ಮಾಡ್ಕೊಂಡು ಹೇಳ್ತಿರ್ತಾಳೆ. ಅಯ್ಯೋ ಭೂಮಿ ನೀನ್ ಮೊದ್ಲು ಅಜಿತ್ ರೂಮಿಗೆ ಹೋಗು, ಅಜ್ಜಿ ಕತೆ ನಾವು ನೋಡ್ಕೋತೀವಿ ಅಂತ ಹೇಳ್ಬಿಟ್ಟು ಈ ಕಡೆ ನಚಿಕೇತ್ ಮತ್ತೆ ಸತ್ಯಣ್ಣ ಕೂಡ ಧೈರ್ಯ ಹೇಳ್ಬಿಟ್ಟು ಭೂಮಿನ ಹೆಂಗೋ ಒಂದ್ ಮಾಡಿ ಮತ್ತೆ ಅಜಿತ್ ರೂಮಿಗೆ ಕಳಿಸ್ಬಿಡ್ತಾರೆ. ಆದ್ರೆ ಈ ಕಡೆ ಅಜಿತ್ ಭೂಮಿ ಪಟ್ಟಂತ ಬಂದು ಹಿಂಗ್ ಬಂದ್ ಹಂಗೋದ್ಲಲ್ಲ, ಭೂಮಿ ಇಲ್ಲೇ ಮಲ್ಕೋತಾಳೆ ಅಂತ ಹೇಳ್ಬಿಟ್ಟು ಅಜಿತ್ ತುಂಬಾ ಖುಷಿಯಾಗಿದ್ದ. ಭೂಮಿ ಪಟ್ಟಂತ ಆಚೆ ಹೋಗಿದ್ದಾಗ ಈ ಕಡೆ ಯಾರೋ ಯಾರೋ ಗೀಚಿ ಹೋದ ಅಂತ ಒಂದ್ ಹೇಳ್ಬಿಟ್ಟು ಒಂದು ಹುಚ್ಚ ಫಿಲಮ್ದು ಒಂದು ಸಾಂಗ್ ನ ಹೇಳ್ಕೊಂಡ್ ಕೂತಿರ್ತಾನೆ. ಅಲ್ಲಿಗೆ ಪಟ್ ಅಂತ ಭೂಮಿ ಓಡ್ಕೊಂಡು ಅಜಿತ್ ರೂಮ್ ಒಳಗಡೆ ಎಂಟ್ರಿ ಆಗ್ಬಿಟ್ಟು ದಬಾರ್ ಅಂತ ಲಾಕ್ ಮಾಡ್ಕೊಂಡ್ಬಿಡ್ತಾಳೆ. ಈ ಕಡೆ ಅಜಿತ್ ತಿರುಗ್ ನೋಡಿದಾಗ ಭೂಮಿ ಪಟ್ಟಂತ ಲಾಕ್ ಮಾಡ್ಕೊಂಡು ಸಾಹೇಬ್ರೆ ಸಾಹೇಬ್ರೆ ಅಂತ ಬಂದಿರೋದ್ ನೋಡ್ಬಿಟ್ಟು ಈ ಕಡೆ ಅಜಿತ್ಗೆ ಒಂಥರ ಖುಷಿ ಆಗ್ಬಿಡುತ್ತೆ. ಒಂಥರ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ. ಭೂಮಿ ಬಂದ್ಬಿಟ್ಲಲ್ಲ ವಾಪಸ್ ಅಂತ ಹೇಳ್ಬಿಟ್ಟು. ಭೂಮಿಗೆ ಗೊತ್ತಿರಲ್ಲ ಅಲ್ವಾ ಅಜಿತನ್ ಬಗ್ಗೆ, ಅಂದ್ರೆ ಅಜಿತನ್ ಪ್ರೀತಿ ಬಗ್ಗೆ. ಹಾಗಾಗಿ ಸಾಹೇಬ್ರು ಏನ್ ಅನ್ಕೋತಾರೋ ಏನೋ ಅಂತ ಹೇಳ್ಬಿಟ್ಟು ಮುಜುಗರದಿಂದ ಬಂದ್ಬಿಡ್ತಾಳೆ. ಅದು ಸಾಹೇಬ್ರೆ ಏನ್ ಗೊತ್ತಾ, ಅದು ಅದು ಅಂತ ತೊದಲ್ತಿರ್ತಾಳೆ. ಏನ್ ಭೂಮಿ ಏನಕ್ ಪದ್ಯ ವಾಪಸ್ಸು ಅಂತ ಮತ್ತೆ ಈ ಕಡೆ ಅಜಿತ್ ಕೂಡ ಕೇಳ್ತಿರ್ತಾನೆ. ಅಯ್ಯೋ ಸಾಹೇಬ್ರೆ ಅದೊಂದ್ ದೊಡ್ಡ ಕತೆ, ಹೋಗ್ಲಿ ಬಿಡಿ ಇವಾಗ ಯಾಕೆ, ನನ್ಗೆ ನಿದ್ದೆ ಬರ್ತಿದೆ ಮಲ್ಕೊಂತೀನಿ, ನೀವು ಮಲ್ಕೊಳ್ಳಿ ಸಾಹೇಬ್ರೆ. ನಾನೇನಾದ್ರೂ ಇಲ್ಲಿರೋದ್ ಗೊತ್ತಾಗ್ಬಿಟ್ರೆ ನಿಂಗವ್ವಜ್ಜಿ ನನ್ನ ಸಿಗದು ತೋರಣ ಹಾಕ್ಬಿಡ್ತಾರೆ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ. ಅಯ್ಯೋ ಭೂಮಿ ಅಜ್ಜಿಗೆ ಹೇಗ್ ಗೊತ್ತಾಗತ್ತೆ ಡೋರ್ ಲಾಕ್ ಮಾಡಿದ್ಯಾ ಅಂತ ಅಜಿತ್ ಕನ್ಫರ್ಮ್ ಮಾಡ್ಕೊತಾರೆ. ಹ್ಞೂ ಸಾಹೇಬ್ರೆ ಲಾಕ್ ಮಾಡಿದೀನಿ ಅಂತ ಹೇಳಿದಾಗ ಬಾ ಬಾ ಇಲ್ಲಿ ಕೂತ್ಕೋ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿನ ಬೆಡ್ ಮೇಲೆ ಕೂರ್ಸ್ಕೊತಾನೆ. ಇಬ್ರು ಮುಖ ನೋಡ್ಕೋತಾರೆ. ಹೀಗೆ ಮುಖ ನೋಡ್ಕೊಂಡು ಅದೇ ನಾರ್ಮಲ್ ಆಗಿ ಸಾಹೇಬ್ರೆ ಐ ಲವ್ ಯು ಸಾಹೇಬ್ರೆ, ನಾನು ನಿಮ್ಮನ್ನ ಬಿಟ್ಟು ಹೋಗಲ್ಲ ಸಾಹೇಬ್ರೆ, ಇಲ್ಲೇ ಇರು ಅಂತ ಹೇಳು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ನಾರ್ಮಲ್ ಆಗಿ ಅದೇ ಡೈಲಾಗ್ ನ ಇವಳು ಕೂಡ ಮನ್ಸಲ್ಲಿ ಅನ್ಕೋತಿರ್ತಾಳೆ. ಈ ಕಡೆ ಅಜಿತ್ ಕೂಡ ಭೂಮಿ ನನ್ನ ಬಿಟ್ಟು ಹೋಗ್ಬೇಡ ಭೂಮಿ, ಐ ಲವ್ ಯು ಭೂಮಿ, ನೀನ್ ಇಲ್ಲೇ ಇರು ನನ್ನ ಬಿಟ್ಟು ಹೋಗ್ಬೇಡ ಅಂತ ಈ ಕಡೆ ಅದೇ ಹಳ್ಳಿ ಡೈಲಾಗು ಅಜಿತ್ ಕೂಡ ಅನ್ಕೋತಿರ್ತಾನೆ. ಒಟ್ಟಾರೆಯಾಗಿ ಇಬ್ರು ಕೂಡ ಇದೇ ತರ ಮಾಡ್ಕೊಂಡು ತುಂಬಾ ಟೈಮ್ ಇಂದ ಮಾಡ್ಕೊಂಡು ಬರ್ತಿರ್ತಾರೆ. ಆದ್ರೆ ಇದಕ್ಕೆಲ್ಲ ಒಂದು ಕೊನೆ ಹಾಡುವಂತಹ ಒಂದು ದಿನ ಬಂದೇ ಬಿಟ್ಟಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡೋಣ ಇದೆಲ್ಲ ಒಂದು ಸನ್ನಿವೇಶ ಆಗತ್ತೆ. ಅದಾದ ನಂತರ ಸಾಹೇಬ್ರೆ ಏನ್ ಗೊತ್ತಾ, ನನ್ಗೆ ತುಂಬಾ ನಿದ್ದೆ ಬರ್ತಿದೆ ಸಾಹೇಬ್ರೆ, ನೀವು ಮಲ್ಕೊಳ್ಳಿ ನಾನು ಮಲ್ಕೋತೀನಿ ಅಂದ್ಬಿಟ್ಟು ಸೈಲೆಂಟ್ ಆಗಿ ಭೂಮಿ ಈ ಕಡೆ ಮಲ್ಕೋತಾಳೆ. ಯಾಕಂದ್ರೆ ಭೂಮಿಗೆ ಬೆಳಗ್ಗೆ ಬೇಗ ಅಂದ್ರೆ ಒಂದು 4 ಗಂಟೆಗೆ ಎದ್ಬಿಟ್ಟು ಒಂದು ವ್ರತ ಮಾಡಕ್ಕಿರುತ್ತೆ. ಹಾಗಾಗಿ ನಾನ್ ಮಲ್ಕೋತೀನಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಭೂಮಿ ಸೈಲೆಂಟ್ ಆಗಿ ಮಲ್ಕೋತಾಳೆ. ಈ ಕಡೆ ಅಜಿತ್ನಿಗೆ ಏನು ಕೂಡ ಗೊತ್ತಿರಲ್ಲ. ಸರಿ ಭೂಮಿಗೇನೋ ಸುಸ್ತಾಗಿರುತ್ತೆ ಮಲ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಹಾಗೆ ಬಿಡ್ತಾನೆ. ತನ್ನ ಪಾಡಿ ತಾನು ಕೂಡ ಮಲ್ಕೋತಾನೆ. ಈ ಕಡೆ ಭೂಮಿ ಕೂಡ ನಿದ್ದೆ ಮಾಡ್ತಾಳೆ. ಬೆಳಗಾದ್ಮೇಲೆ ಒಂದು 3:30 4 ಗಂಟೆಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಮಡಿಯಿಂದ ಒಂದು ರೇಷ್ಮೆ ಸೀರೆನ ಉಟ್ಬಿಟ್ಟು ಮನೆಯಲ್ಲಿ ಕೂಡ ಪೂಜೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಮಯೂರಿ ಕೂಡ ಬರ್ತಾಳೆ. ಭೂಮಿ ರೆಡಿ ಆಯ್ತಾ ಪೂಜೆ ಆಯ್ತಾ ಅಂತ ಹೇಳ್ಬಿಟ್ಟು ಹೋದಾಗ ಹ್ಞೂ ಮಯೂರಿ ಅವರೇ ನೀನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಮನೆಯಲ್ಲಿ ಪೂಜೆ ವ್ಯವಸ್ಥೆನ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಆ ನಿಂಗವಜ್ಜಿ ಬರ್ತಾಳೆ. ನಿಂಗವಜ್ಜಿ ಅಷ್ಟು ಬೆಳಿಗ್ಗೆ ಮುಂಚೆ ಏನಕ್ಕೋ ಒಂದು ನೀರ್ ತಗೊಳಕ್ಕೆ ಅಂತ ಬಂದಾಗ ಇಲ್ಲಿ ನೋಡಿದ್ರೆ ಮಯೂರಿ ಮತ್ತೆ ಭೂಮಿ ಒಂದು ಸ್ನಾನ ಮಾಡಿ ಮಡಿಯುಟ್ಟು ಒಂದು ಮಡಿನಲ್ಲಿ ಪೂಜೆ ಮಾಡ್ತಿರೋದ್ ನೋಡ್ಬಿಟ್ಟು ಈ ಕಡೆ ನಿಂಗವಜ್ಜಿಗಂತೂ ಶಾಕ್ ಆಗುತ್ತೆ. ಏನ್ರೆ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಈ ಕಡೆ ಮಯೂರಿ ಸಾರಿ ಭೂಮಿ ಅಂತೂ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗದಲ್ಲೇ ತಗ್ದಲಾಗಿರ್ತಾಳೆ. ಈ ಕಡೆ ಮಯೂರಿ ಹೇಗೋ ಒಂದು ಮ್ಯಾನೇಜ್ ಮಾಡ್ತಾಳೆ. ಅಲ್ಲ ಅಜ್ಜಿ ಅದು ಭೂಮಿಗೆ ಒಳ್ಳೆ ಹುಡುಗ ಸಿಗ್ಬೇಕು ಅಂತ ವ್ರತ ಮಾಡ್ತಿದ್ದಾಳೆ, ಯಾರೋ ಗುರುಗಳು ಹೇಳಿದಂತೆ ಅದಕ್ಕೆ ಅಂತ ಹೇಳಿದಾಗ ಓ ಹೌದಾ ಮಾಡು ಮಾಡು ಮುದ್ದಾದ ಹುಡುಗಿ, ನಿನ್ಗೆ ಮುದ್ದಾದ ಹುಡುಗನೇ ಸಿಗ್ತಾಳೆ ಮಾಡು ಮಾಡು ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವಜ್ಜಿ ಕೂಡ ಹೇಳ್ತಾರೆ. ಇನ್ನೇನು ಆ ಮಯೂರಿ ಮತ್ತೆ ಈ ಕಡೆ ಭೂಮಿ ಕೂಡ ದೇವಸ್ಥಾನಕ್ಕೆ ಹೋಗ್ಬೇಕಾಗಿರುತ್ತೆ. ಪುರೋಹಿತರು ಹೇಳಿರೋ ಹಾಗೆ ಹೊತ್ತಕ್ಕೆ ಹೋಗಿ ಮಣ್ಣನ್ನ ತಗೊಂಡ್ ಬಂದು ಒಂದು ತುಂಬಾ ಶ್ರದ್ಧೆಯಿಂದ ವ್ರತನ ಕಂಪ್ಲೀಟ್ ಮಾಡೋಕೆ ಹೇಳಿರ್ತಾರೆ. ಈ ಕಡೆ ದೇವಯಾನಿ ಮತ್ತೆ ಅಂಜನಂಗೆ ಇದೆಲ್ಲ ಕೂಡ ಗೊತ್ತಿರುತ್ತೆ. ಹಾಗಾಗಿ ಹೇಗಾದ್ರೂ ಮಾಡಿ ಒಂದು ಭೂಮಿನ ಸಾಯಿಸ್ಬೇಕು, ಆ ಹುತ್ತದಲ್ಲಿ ಹಾವನ್ನ ಬಿಟ್ಬಿಟ್ಟು ಈ ಕಡೆ ಭೂಮಿನ ಸಾಯಿಸ್ಬೇಕು ಅನ್ನೋದು ಒಂದು ಪ್ಲಾನ್ ಆಗಿರುತ್ತೆ. ಅದೇ ಪ್ರಕಾರ ದೇವಯಾನಿ ಬಂದ್ಬಿಟ್ಟು ಭದ್ರನ ಹತ್ರ ಹಾವನ್ನ ಕೂಡ ತರಿಸಿರ್ತಾಳೆ. ಇನ್ನೇನು ಮಡಿಯಿಂದ ಈ ಕಡೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪುರೋಹಿತರ ಹತ್ರ ಮಾತಾಡ್ಕೊಂಡು ಯಾವ ತರ ಹುತ್ತಕ್ಕೆ ಹೋಗ್ಬಿಟ್ಟು ಒಂದು ವ್ರತ ಮಾಡ್ಬೇಕು ಅಂತ ಎಲ್ಲ ಕೂಡ ಕೇಳ್ಕೊತಾಳೆ. ಅದೇ ತರವಾಗಿ ಈ ಕಡೆ ಮಯೂರಿ ಮತ್ತೆ
ಭೂಮಿ ಕೂಡ ಈ ಕಡೆ ಹುತ್ತದ ಹತ್ರ ಹೋಗ್ತಾರೆ. ಇನ್ನೇನು ಹುತ್ತದ ಹತ್ರ ಹೋಗ್ಬಿಟ್ಟು ಕಣ್ ಮುಚ್ಕೊಂಡು ಒಂದು ಹುತ್ತದ ಒಂದು ಬೇಡ್ಕೊಂಡು ಹುತ್ತದ ಮಣ್ಣನ್ನು ತಗೊಂಡು ಒಂದು ವ್ರತನ ಮಾಡ್ಬೇಕು ಅಂತ ಈ ಕಡೆ ಪುರೋಹಿತರು ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಹೇಳಿರ್ತಾರೆ. ಅದೇ ತರ ಹೋಗ್ಬಿಟ್ಟು ಕಂಪ್ಲೀಟ್ ಆಗಿ ಒಂದು ದೇವಸ್ಥಾನ ಸಾರಿ ಹುತ್ತದ ಹತ್ರ ಹೋಗ್ಬಿಟ್ಟು ಕಣ್ ಮುಚ್ಕೊಂಡು ಹುತ್ತದ ಮಣ್ಣನ್ನ ತೆಗ್ದ್ಬಿಟ್ಟು ಆಮೇಲೆ ಎಲ್ಲಾನು ಕೂಡ ಕಣ್ ಮುಚ್ಕೊಂಡೇ ಮಾಡ್ಬೇಕು, ತುಂಬಾ ಭಕ್ತಿಯಿಂದ ಮಾಡ್ಬೇಕು ಅಂತ ಪುರೋಹಿತರು ಹೇಳಿರೋ ಪ್ರಕಾರ ಎಲ್ಲವನ್ನು ಕೂಡ ಮಾಡ್ತಿರ್ತಾಳೆ. ಅದೇ ಟೈಮ್ ಅಲ್ಲಿ ಈ ಕಡೆ ಈ ಭದ್ರ ಇದ್ದವನು ಅಲ್ಲಿ ಒಂದು ಆ ಊರಿನಲ್ಲಿ ಇರುವಂತಹ ಹಾವಾಡಿಗನ ಒಂದು ಸಹಾಯದಿಂದ ಆ ಒಂದು ವಿಷಕಾರಿ ಒಂದು ನಾಗರ ಹಾವು ಇರತ್ತೆ. ಅಂದ್ರೆ ಒರಿಜಿನಲ್ ನಾಗರ ಹಾವಲ್ಲ, ವಿಷಕಾರಿ ಹಾವನ್ನ ತಗೊಂಡ್ ಬಂದು ಬಿಡೋದಕ್ಕೆ ಅಂದ್ರೆ ಭೂಮಿ ಯಾವಾಗ ಹುತ್ತದ ಒಂದು ಮಣ್ಣು ತೆಗೆಯೋದಕ್ಕೆ ಹೋಗ್ತಾಳೆ ಆ ಸಮಯದಲ್ಲಿ ಬಿಡ್ಬೇಕು ಅಂತ ಹಾವಾಡಿಗ ಬಂದು ಕೂಡ ಭೂಮಿ ಇನ್ನೇನು ಮಣ್ಣು ತೆಗಿಬೇಕು ಅದೇ ಸಮಯದಲ್ಲಿ ಆ ಹಾವಾಡಿಗ ಕೂಡ ಆ ಹಾವನ್ನ ಬಿಟ್ಟೇ ಬಿಡ್ತಾನೆ. ಇನ್ನೇನು ಭೂಮಿ ಮಣ್ಣನ್ನ ತೆಗಿಬೇಕು ಅನ್ನಷ್ಟರಲ್ಲಿ ಈ ಕಡೆ ಮಯೂರಿ ಕೂಡ ತುಂಬಾನೇ ಎಚ್ಚರಿಸ್ತಾ ಇರ್ತಾಳೆ. ಭೂಮಿ ಎಲ್ಲಾದ್ರೂ ಬೈ ಮಿಸ್ ಆಗಿ ಹಾವು ಕಚ್ಬಿಟ್ರೆ ಅಷ್ಟನೇ ತುಂಬಾನೇ ಕಷ್ಟ ಭೂಮಿ, ಹಾಗೆ ಹೀಗೆ ಅಂತ ಎಷ್ಟೇ ಹೇಳಿದ್ರು ಕೂಡ ನಾನು ಸಾಹೇಬ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ನನ್ ಪ್ರಾಣ ಹೋದ್ರೂ ತೊಂದ್ರೆ ಇಲ್ಲ, ಸಾಹೇಬ್ರಿಗೋಸ್ಕರ ನನ್ ಜೀವನೇ ಕೊಡ್ತೀನಿ, ನಾನು ಇರೋ ತನ ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅಂತ ಭೂಮಿ ಧೈರ್ಯದಿಂದ ಮುನ್ನುಗ್ಕೊಂಡು ಒಂದು ಹುತ್ತದ ಹತ್ರ ಹೋಗೇ ಬಿಡ್ತಾಳೆ. ಭೂಮಿಗೆ ಆ ಒಂದು ಹುತ್ತಕ್ಕೆ ಅರ್ಶನ ಕುಂಕುಮ ಇಡೋದಾಗಿರ್ಬೋದು, ಹೂವು ಆಗಿರ್ಬೋದು, ಹಾಲು ಎರೆಯೋದಾಗಿರ್ಬೋದು, ಎಲ್ಲ ಪ್ರತಿ ಒಂದು ಅಲ್ಲಿ ಒಂದು ನಾಗರ ಹಾವು ಇರತ್ತೆ ಹುತ್ತದಲ್ಲಿ. ಆ ನಾಗರ ಹಾವಿಗೆ ಒಂದು ಅರ್ಶನ ಕುಂಕುಮ ಆಗಿರ್ಬೋದು, ಒಂದು ಹೂವು ಆಗಿರ್ಬೋದು, ಒಂದು ಹಾಲನ್ನಾಗಿರ್ಬೋದು ಎಲ್ಲಾನು ಕೂಡ ಎರೆದು ಆ ಹುತ್ತದ ಮಣ್ಣನ್ನ ತೆಗೆಯೋ ಮುಂಚೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ. ಎಲ್ಲವೂ ಕೂಡ ಪುರೋಹಿತರು ಹೇಳಿರೋ ಪ್ರಕಾರ ಮಾಡ್ತಿರ್ತಾಳೆ. ಸೊ ಇನ್ನೇನು ಎಲ್ಲ ಕೂಡ ಕಣ್ ಮುಚ್ಕೊಂಡು ಎಲ್ಲ ಒಂದು ವ್ರತ ಆದ್ಮೇಲೆ ಸೊ ಎಲ್ಲ ಕೂಡ ಆಗತ್ತೆ. ಎಲ್ಲ ಆದ್ಮೇಲೆ ಇನ್ನೇನು ಹುತ್ತದ ಮಣ್ಣು ತೆಗಿಬೇಕು, ಕಣ್ ಮುಚ್ಕೊಂಡು ಭಕ್ತಿಯಿಂದ ಹುತ್ತದ ಮಣ್ಣನ್ನ ತೆಗಿಯಕ್ ಹೋದಾಗ ಅಲ್ಲಿ ಒಂದು ವಿಷಕಾರಿ ಹಾವು ಅಲ್ಲಿ ಒಬ್ಬ ಹಾವಾಡಿಗ ತಗೊಂಡ್ ಬಂದು ಬಿಟ್ಟಿರ್ತಾನೆ. ಆ ಹಾವು ಭೂಮಿ ಕೈಗೆ ಕಚ್ಚೇ ಬಿಡತ್ತೆ. ಈ ಕಡೆ ದೇವಯ್ಯನಿ ಎಂತ ಕ್ರೂರಿ ನೋಡಿ ಫ್ರೆಂಡ್ಸ್. ಸೊ ಇಷ್ಟೆಲ್ಲ ಆಗತ್ತೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಹಾಗಾದ್ರೆ ನಾಳಿನ ಸಂಚಿಕೆನಲ್ಲಿ ಅಜಿತ್ ಬಂದು ಭೂಮಿನ ಯಾವ ತರ ಎಲ್ಲ ಕಾಪಾಡ್ತಾನೆ. ಅಜಿತ್ ಈ ಕಡೆ ಭೂಮಿ ಹುತ್ತದಲ್ಲಿ ಪೂಜೆ ಮಾಡ್ತಿರುವಾಗ ಮಯೂರಿಗೆ ಎಷ್ಟೊಂದ್ ಸಲ ಕಾಲ್ ಮಾಡಿರ್ತಾನೆ. ಅಜಿತ್ ಮತ್ತೆ ಸತ್ಯಣ್ಣ ಹುತ್ತದ ಹತ್ರ ಬರ್ತಾರೆ. ಸೊ ನಾಳಿನ ಸಂಚಿಕೆನಲ್ಲಿ ಇನ್ನೇನು ಭೂಮಿ ಕೈಗೆ ಹಾವನ್ನ ಕಚ್ಚಿರುತ್ತಲ್ವಾ, ಸೊ ಅಜಿತ್ ಬಂದು ಭೂಮಿನ ಯಾವ ತರ ಕಾಪಾಡ್ತಾರೆ, ಆ ಹಾವಾಡಿಗನ ಹಿಡಿದ್ಬಿಟ್ಟು ಇದ್ರ ಹಿಂದೆ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊತಾನೆ. ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ಈ ಕಡೆ ಭೂಮಿಯ ಅಂತ್ಯ ಅಲ್ಲ, ಈ ಕಡೆ ದೇವಯಾನಿಯ ಅಂತ್ಯ ಅಂತಾನೆ ಹೇಳ್ಬೋದು. ನೋಡೋಣ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್, ಬೈ ಬಾಯ್.